ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಕಿಚನ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ 2024 ಅಂದರೆ ಈ ವರ್ಷ ನವರಾತ್ರಿ ಯಾವಾಗ, ಹಬ್ಬದ ಆಚರಣೆ ಹಾಗೂ ಅದರ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ. ಶಾರದೀಯ ನವರಾತ್ರಿಯು ಅತ್ಯಂತ ಮಹತ್ವವಾಗಿದ್ದು ಇದನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಈ ಹಬ್ಬದ ಆಚರಣೆ ಮತ್ತು ಮಹತ್ವವನ್ನು ನೋಡೋದಾದರೆ 9 ದಿನಗಳ ಶಾರದೀಯ ನವರಾತ್ರಿಯಲ್ಲಿ ಲಕ್ಷಾಂತರ ಹಿಂದೂಗಳು ಆಚರಿಸುತ್ತಾರೆ. ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯವನ್ನು ಆಚರಿಸುವ ಹಬ್ಬವೇ ಇದಾಗಿದೆ. ಈ ಸಮಯದಲ್ಲಿ ಭಕ್ತರು ದುರ್ಗಾದೇವಿಯನ್ನು ಪೂಜಿಸುತ್ತಾರೆ. ದಂತಕಥೆಯ ಪ್ರಕಾರ ಯುದ್ಧ 9 ದಿನಗಳು ಮತ್ತು 9 ರಾತ್ರಿಗಳು ನಡೆಯುತ್ತವೆ. ನಂತರ ದಶಮಿ ಎಂದು ದಸರಾವನ್ನು 10ನೇ ದಿನದಂದು ಆಚರಿಸಲಾಗುತ್ತದೆ. ಈ ವರ್ಷ ಯಾವಾಗ ಬಂದಿದೆ ಅಂತ ನೋಡೋದಾದರೆ, ನವರಾತ್ರಿಯು ಅಕ್ಟೋಬರ್ 3ರಂದು ಆರಂಭವಾಗಿ ಅಕ್ಟೋಬರ್ 11ರಂದು ಕೊನೆಗೊಳ್ಳುತ್ತದೆ. ಶಾರದೀಯ ನವರಾತ್ರಿಯು ಅತ್ಯಂತ ಮಹತ್ವವಾಗಿದ್ದು ಇದನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಈ ಹಬ್ಬದ ಆಚರಣೆಯ ಮಹತ್ವವನ್ನು ನೋಡೋದಾದರೆ, ಶಾರದೀಯ ನವರಾತ್ರಿ 2024 ಅದನ್ನು ದಿನಾಂಕ ಮತ್ತು ಸಮಯವನ್ನು ನೋಡೋದಾದರೆ, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಶ್ವಿನ್ ತಿಂಗಳ ಶುಕ್ಲ ಪಕ್ಷದ ಪ್ರತಿಪದ ಅಕ್ಟೋಬರ್ 3ರಂದು ಮಧ್ಯಾಹ್ನ 12:18ಕ್ಕೆ ಆರಂಭವಾಗುತ್ತದೆ. ಈ ಹಬ್ಬವು ಅಕ್ಟೋಬರ್ 4ರಂದು ಮಧ್ಯಾಹ್ನ 2:58 ಮುಕ್ತಾಯವಾಗುತ್ತದೆ. ಸನಾತನ ಧರ್ಮದ ಪ್ರಕಾರ ದಿನವು ಸೂರ್ಯೋದಯದ ಪ್ರಾರಂಭವಾಗುತ್ತದೆ. ಹೀಗಾಗಿ ಅಕ್ಟೋಬರ್ 3ರಂದು ಶಾರದೀಯ ನವರಾತ್ರಿ ಆರಂಭವಾಗುತ್ತದೆ. ಮತ್ತೊಂದು ವಿಚಾರ ಎಂದರೆ, ಈ ದಿನ ಹಸ್ತ ನಕ್ಷತ್ರ ಮತ್ತು ಚಿತ್ತಾ ನಕ್ಷತ್ರಗಳು ಅಕ್ಟೋಬರ್ 3ರಂದು ಒಂದೇ ದಿನ ಬರುತ್ತದೆ. ಈ ವರ್ಷ ಶಾರದೀಯ ನವರಾತ್ರಿಯನ್ನು ಅಕ್ಟೋಬರ್ 3ರಿಂದ 11ರವರೆಗೆ ಆಚರಿಸಲಾಗುತ್ತದೆ. ಶಾರದೀಯ ನವರಾತ್ರಿಯಂದು ಕಳಶ ಪ್ರತಿಷ್ಠಾಪನೆಯ ಶುಭ ಸಮಯವು ನೋಡೋದಾದರೆ ಅಕ್ಟೋಬರ್ 3ರಂದು ಅಂದರೆ ಬೆಳಗ್ಗೆ 6:15ದಿಂದ 7:22ವರೆಗೆ ಇರುತ್ತದೆ. ಮತ್ತೊಂದೆಡೆ ಅಭಿಜಿತ್ ಮುಹೂರ್ತವು ನೋಡೋದಾದರೆ 11:46ದಿಂದ 12:33ವರೆಗೆ ಇರುತ್ತದೆ. ನಂತರ 9 ದಿನಗಳ ಶಾರದೀಯ ನವರಾತ್ರಿಯನ್ನು ಆಚರಿಸಿದ ನಂತರ ಅಕ್ಟೋಬರ್ 12ರಂದು ದಸರಾ ಮತ್ತು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ಈ ಅವಧಿಯಲ್ಲಿ ದುರ್ಗಾದೇವಿಯು ತನ್ನ 9 ವಿಭಿನ್ನ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಎನ್ನಲಾಗಿದೆ. ಪ್ರತಿಯೊಂದು ಸ್ತ್ರೀ ಶಕ್ತಿಯ ಒಂದು ಮುಖವನ್ನು ಸಂಕೇತಿಸುತ್ತದೆ. ಈ 9 ರೂಪಗಳನ್ನು ಹಬ್ಬದ ಸಮಯದಲ್ಲಿ ಪೂಜಿಸಲಾಗುತ್ತದೆ. ಪ್ರತಿದಿನವೂ ದೇವಿಯ ನಿರ್ದಿಷ್ಟ ರೂಪಕ್ಕೆ ಸಮರ್ಪಿಸಲಾಗುತ್ತದೆ. ಅಂದರೆ ಪ್ರತಿ 9 ದಿನದಲ್ಲಿ ಪ್ರತಿದಿನವೂ ದೇವಿಯ ಒಂದೊಂದು ರೂಪಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಹಾಗೂ ರಾಮ ಹಾಗೂ ವಿಜಯದಶಮಿ ಹಬ್ಬದ ಸಂಬಂಧವನ್ನು ನೋಡ್ಕೊಂಬರೋಣ ಬನ್ನಿ. ಪ್ಲೀಸ್ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ಮತ್ತು ರಾಮನಿಗೂ ಸಹ ಈ ಹಬ್ಬಕ್ಕೂ ಸಂಬಂಧವಿದೆ. ರಾವಣನೊಂದಿಗೆ ತನ್ನ ಕೊನೆಯ ಯುದ್ಧದ ಮೊದಲು ಭಗವಾನ್ ರಾಮನು 9 ದಿನಗಳ ಕಾಲ ದೇವಿಯ ಆರಾಧನೆ ಮಾಡುತ್ತಾನೆ. ನಂತರ ವಿಜಯದಶಮಿಯಂದು ರಾವಣನ ಸೋಲಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಇನ್ನು ಈ ಸಮಯದಲ್ಲಿ ದುರ್ಗಾ ಮಾತೆಯ ಭಕ್ತರು 9 ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ಮತ್ತು ದುರ್ಗಾ ಸ್ತೋತ್ರ ಮತ್ತು ದುರ್ಗಾ ಚಾಲಿಸವನ್ನು ಪಠಿಸುತ್ತಾರೆ. ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ದೇವಿಯ ಕೃಪೆ ಸಿಗುತ್ತದೆ ಹಾಗೂ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಪೂರೈಸುತ್ತದೆ ಎಂಬ ನಂಬಿಕೆ ಕೂಡ ಇದೆ.
ಹಾಗಾದರೆ ಈ 2024ರ ನವರಾತ್ರಿ ಹಬ್ಬ ಯಾವಾಗ ಹಾಗೂ ಅದರ ಮಹತ್ವ ಏನು ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ ಫ್ರೆಂಡ್ಸ್? ಹಾಗಾದರೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.